ನೋಡ್ರಿ, ಈ ರಾಜ್ಯದಲ್ಲಿ ಭಾಳಷ್ಟು ಬೇರೆ ವಿಚಾರಗಳಿದೆ. ನಮ್ಮ ಸ್ನೇಹಿತರು ಮಾಧ್ಯಮದವ್ರಿಗೆ ಬರೀ ಮುಖ್ಯಮಂತ್ರಿ ಈಗ ಸಿದ್ದರಾಮಯ್ಯವರೇ ಮುಂದುವರೆದ್ರೆ ಏನಪ್ಪ ಈ ರಾಜ್ಯಕ್ಕೆ ಅನುಕೂಲ ಆಗಿರೋದು? ಈಗ 2.5 ವರ್ಷ ಆಯಿತು. ಏನು ವಿಶೇಷವಾಗಿ ಮಾಡಿಬಿಟ್ಟಿರೋದು? ಅದು ಆ ಮಾನ್ಯ ಡಿ ಕೆ ಶಿವಕುಮಾರೋ ಪರಮೇಶ್ವರೋ ಬಂದು ಏನು ಭಾಳಷ್ಟು ಈ ರಾಜ್ಯನ ಉದ್ಧಾರ ಮಾಡ್ತಾರೆ ಅಂತ ನಂಬಿಕೆ ಇದೆಯಾ? ವಿ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾರು ಮುಖ್ಯಮಂತ್ರಿ ಇರ್ತಾರೆ, ಯಾರು ಉಪಮುಖ್ಯಮಂತ್ರಿ ಇರ್ತಾರೆ, ಅದೆಲ್ಲ ನಮಗೆ ಬೇಕಾಗಿರೋದು 6 ಕೋಟಿ ಜನರಿಗೆ ನೀವು ಉತ್ತರ ಕೊಡಿ. ಈಗ ನಾವೇನು ಸ್ವರ್ಗನೇ ಇಳಿಸ್ತೀವಿ ಅಂತ ಹೇಳಿದ್ರಲ್ಲಪ್ಪ, ನೀವು ಚುನಾವಣೆಗೆ ಬರೋಕ್ಕೆ ಮುಂಚೆ ಸ್ವರ್ಗ ಇಳಿಸ್ತೀವಿ ಅಂತ ಹೇಳಿದ್ರಿ. ಏನು ಮಾಡಿದ್ರಿ ರಾಜ್ಯದ ಜನರಿಗೆ? 40% ಅಂತ ಎಲ್ಲ ಸುಳ್ಳು ಆಪಾದನೆ ಮಾಡಿದ್ರಿ. ಇವತ್ತು ನಿಮ್ಮ ಸರ್ಕಾರದಲ್ಲಿ ಏನಾಗ್ತಾ ಇರೋದು? ಚೊಂಬಿಟ್ಟು ಮೂತಿ ತಗೊಳ್ತಾ ಇದ್ರು ಮುಂಚೆ. ಇವತ್ತೇನಾಗಿದೆ? ಬರೀ ಮೂತಿ ಇಟ್ಟು ಚೊಂಬೆ ನೀವೇ ತಗೊಂಡು ಹೋಗ್ತಾ ಇದ್ರಿ. ಆ ರೀತಿ ಅಗಲ್ದರೋಡೆ ಆಗ್ತಾಯಿದೆ. ಯಾವೊಂದು ಅಭಿವೃದ್ಧಿ ಇಲ್ಲ, ಎಲ್ಲ ಕೂಡ ಉಡಾಫೆ ಮಾತುಗಳು. ಕಾಯ್ದೆಯನ್ನು ನೋಡಿ, ವಾಕ್ ಸ್ವಾತಂತ್ರ್ಯಕ್ಕೂ ಕೂಡ ಕೊಳ್ಳಿಪೆಟ್ಟನ್ನು ತಂದಿದ್ದಾರೆ. ಇವತ್ತು ಮಹಾತ್ಮ ಗಾಂಧಿ ಬಗ್ಗೆ ಹೇಳ್ತಾರೆ. ಮಹಾತ್ಮ ಗಾಂಧಿ ಹೇಳಿರೋದು ಒಂದು ಮಾತನ್ನು ಕೇಳಿದಾರ ಇವರು ಕಾಂಗ್ರೆಸ್ನವರು? ಸ್ವಾತಂತ್ರ್ಯ ಬಂದ ಕೂಡಲೇ ಏನು ಹೇಳಿದ್ರು ಅವರು? ಮೊದಲು ಕಾಂಗ್ರೆಸ್ ಅದು ಒಂದು ರಾಷ್ಟ್ರಕ್ಕೆ ಸ್ವಾತಂತ್ರ್ಯಕ್ಕೆ ಒಂದು ಹೋರಾಟದ ಒಂದು ಸಂಘಟನೆ ಆಗಿತ್ತು. ಅದು ರಾಜಕೀಯೇತರವಾದಂಥ ಸಂಘಟನೆ, ಅದು ರಾಜಕೀಯ ಪಕ್ಷ ಆಗಬಾರ್ದು. ಆ ಪಕ್ಷದ ಹೆಸರನ್ನು ತೆಗೆದಾಕಬೇಕು, ವಿಸರ್ಜನೆ ಮಾಡಿ ಅಂತ ಹೇಳಿದ್ರ ಇಲ್ವಾ? ಕೇಳಿದ್ರ ನೀವು? ಸುಮ್ಮನೆ ಮಹಾತ್ಮ ಗಾಂಧಿನ ಇವ್ರು ಯಾವಾಗೋ ಮರ್ತೋಗವ್ರೆ. ಆದರೆ ನಾವು ಮೋದಿಜಿಯವರು ಮಹಾತ್ಮ ಗಾಂಧೀಜಿಯವರ ತತ್ವ ಸಿದ್ಧಾಂತಗಳನ್ನು ಅಳವಡಿಸ್ಕೊಂಡು ಅವರ ಒಂದು ಇಚ್ಛೆಯಂತೆ ನಾವು ಇವತ್ತು ಕೆಲಸ ಮಾಡ್ತಾಯಿದ್ದೀವಿ ಕೇಂದ್ರ ಸರ್ಕಾರ.